ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕೊಟ್ಟಂತ ಪ್ರಣಾಳಿಕೆಗಳನ್ನ ಯಾವ ರೀತಿ ಪೂರೈಕೆ ಮಾಡುತ್ತೆ ಅನ್ನೋದನ್ನ ಇನ್ನೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ಇಂಡಿಯಾ ಪೇಮೆಂಟ್ಸ್ ಬ್ಯಾಂಕನ್ನು ಓಪನ್ ಮಾಡೋದಕ್ಕೆ ಜನವೋ ಜನ, ಇಲ್ಲಿ ಸಿಬ್ಬಂದಿ ಕೂಡ ಹೈರಾಣ ಆಗ್ತಿದ್ದಾರೆ. ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಒಂದು GPOನ ಒಳಭಾಗ ಇಲ್ಲಿರ್ತಕ್ಕಂಥ ಒಂದು ಸರದಿ ಸಾಲ ನೋಡ್ಬೋದು. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು ಒಂದು ಖಾತೆಯನ್ನು ತೆರೆಯೋದಕ್ಕಾಗಲಿ ಕೂಡ ಜನ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಈ ಒಂದು ಬ್ಯಾಂಕ್ನ ಓಪನ್ ಮಾಡಿಕೊಡೋದಕ್ಕೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೈರಾಣ ಆಗ್ತಿದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಇವರನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಒಂದು ಖಾತೆಯನ್ನು ತೆರೆಯೋದಕ್ಕೆ ಇಲ್ಲಿ ಜನ ತುದಿಗಾಲ ನಿಂತಿದ್ದಾರೆ. ಏನಂತಂದರೆ ಈಗಾಗಲೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತೀರಿ ಮಹಿಳೆಯರಿಗೆ, ಕುಟುಂಬದ ಮುಖ್ಯಸ್ಥರಿಗೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿರೋದ್ರಿಂದ ಜನ ಈ ರೀತಿ ಮುಗಿ ಬೀಳ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಬರ್ತಿರೋಂಥ ಮಾಹಿತಿ. ಆದರೆ ಇದು ಯಾವುದೂ ಕೂಡ ಅಧಿಕೃತ ಅಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಪೋಸ್ಟ್ ಒಂದು ಡಿಪಾರ್ಟ್ಮೆಂಟ್ ಕೂಡ ಹೇಳ್ತಾ ಇದೆ, ಈ ರೀತಿ ಯಾವುದೇ ಒಂದು ಸ್ಕೀಮ್ಗಳಿಲ್ಲ. ಒಟ್ಟಿನಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಯಾರು ಬೇಕಾದ್ರೂ ಬಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಈ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ಕೊಬೋದು. ಆದರೆ ಇಷ್ಟೊಂದು ಏಕಾಏಕಿ ಜನ ಈ ರೀತಿ ಬರ್ತಿರೋದ್ರಿಂದ ಸಿಬ್ಬಂದಿಗೆ ಇವರನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಆದರೂ ಕೂಡ ನಮ್ಮ ಪ್ರಯತ್ನ ಮೀರಿ ನಾವು ಅಕೌಂಟನ್ನು ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನನ್ನ ಜೊತೆ ಇರ್ತಕ್ಕಂಥ ಒಬ್ಬರು ಜನನ ಮಾತಾಡ್ತಾ ಇದ್ದೀನಿ. ಮೇಡಮ್, ಈಗ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಒಂದೇ ಬಾರಿಗೆ ಜನ ತುಂಬಾ ಕ್ರೌಡ್ ಆಗ್ತಾ ಇದೆ ಅಂತ. ಸೊ ತಾವು ಈ ಒಂದು ಅಕೌಂಟ್ನ ಯಾಕೆ ಸೃಷ್ಟಿ ಮಾಡ್ತಿದ್ದಾರೆ ಇಷ್ಟೊಂದು ತರಾತುರಿಯಲ್ಲಿ ಅಂತ? ಏನೋ 8,000 ಕೊಡ್ತಾರೆ ಅಂತ ಪೋಸ್ಟ್ನಲ್ಲಿ ಇದು ಮಾಡ್ತಾ ಇದ್ದಾರೆ, ಇಶ್ಯೂ ಮಾಡಿದ್ದಾರೆ. ಅದಕ್ಕೂ ಬಂದು ನಿಂತ್ಕೊಂಡಿದ್ದೀವಿ. ಅದು ಸಿದ್ದರಾಮಯ್ಯ ಏನು ಹೇಳಿದಾರಲ್ಲ ಬಡವರಿಗೆ, ಹೆಣ್ಮಕ್ಳಿಗೆ, ಅದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಅದು ಕಾಂಗ್ರೆಸ್. ತಾವು ಕೂಡ ಬಂದಿದ್ದೀರಾ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ. ತರಾತುರಿ ಅಂದರೆ ತುಂಬಾ ಜನ ಬಂದ್ಬಿಟ್ರು ಅಂತಕ್ಕಂಥದ್ದು ಈಗ ಸದ್ಯಕ್ಕೆ. ಬಟ್ ನೀವು ಈ ತರಾತುರಿಯಲ್ಲಿ ಯಾಕೆ ಎಷ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಯಾಕಂದರೆ ಸರ್ ಸ್ವಲ್ಪ ಕಷ್ಟಪಟ್ಟರೆ ನಮಗೇನು ಬರುತ್ತೆ. ಇವಾಗ ಏನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಜನಗಳಿಗೆ ಏನು ತಕ್ಕ ಅವ್ರ ತೊಂದರೆ ಇದೆ ಅಂತ ಬರ್ತಾ ಇರೋದು. ಒಬ್ರಿಗೆ ತಿನ್ನೋಕ್ಕಿರತ್ತೆ, ಒಬ್ರಿಗೆ ಅದು ಸಿಲಿಂಡ್ರಿಗಿರತ್ತೆ, ಏಂತಕ್ಕೇನೋ ಅವ್ರಿಗೆ ಕಷ್ಟ ಇದೆ ಅಂತ ಅವ್ರವ್ರು ಬಂದು ಹೆಂಗೋ. ಇವಾಗ ಯಾರೂ ಅಷ್ಟೇ 2 ರೂಪಾಯಿ ಕೊಡಲ್ಲ ಸುಮ್ಮನೆ. ಇವಾಗ ಇಷ್ಟು 8,000 ಕೊಡ್ತಾರೆ ಅಂದರೆ ಅಂತ ಆಸೆ ಪಟ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಅದು ನಾವು ಪಡ್ತಾ ಇರೋದು ಏನು ಫೇಕ್ ಇಲ್ಲ ಅಂತ, ನಾವು ಕಷ್ಟಪಟ್ಟಿರೋದಕ್ಕೆ ಇಲ್ಲ ಇದು ನಿಜವಾಗಿ ಮಾಡ್ತಾ ಇರೋದಂತ ಇದ್ದರೆ ಸ್ವಲ್ಪ ನಮಗೇನು ಸುಲಭ ಆಗುತ್ತೆ. ಅವ್ರಿಗೇನು ಸ್ವಲ್ಪ ದೇವರು ನಮ್ಮೆಲ್ಲ ಚೆನ್ನಾಗಿ ಹೇಳಿ ಅಷ್ಟೇ ನಾವು ಬೇಳ್ಕೊಳ್ಳೋದು. ಅಂದರೆ ರಾಹುಲ್ ಗಾಂಧಿಯವರು ಒಂದು ಆಶ್ವಾಸನೆ ಕೊಟ್ಟಿದ್ದರು, ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ 8,000 ರೂಪಾಯಿಗಳನ್ನು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೊಟ್ಟಿರೋದ್ರಿಂದ ಈ ಒಂದು ಇಂಡಿಯಾ ಪೇಮೆಂಟ್ಸ್ ಪೋಸ್ಟ್ ಬ್ಯಾಂಕ್ ಇದ್ದರೆ ನಮಗೆ ಹಣ ಸುಲಭವಾಗಿ ಸಿಗುತ್ತೆ, DBT ಮುಖಾಂತರ ಬೇಗ ತಲುಪುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈಗ ಜನರು ಬಂದು ಇಲ್ಲಿ ಸರತಿ ಸಾಲಲ್ಲಿ ಮುಗಿಬಿದ್ದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಮ್ಮ, ತಾವು ಕೂಡ ಬಂದಿದ್ದೀರಾ. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಏನಿದ್ರೆ ಅಡ್ವಾಂಟೇಜು? ಇಷ್ಟೊಂದು ತರಾತುರಿಯಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ? ನಾನು ಗೊತ್ತಿಲ್ಲ ರೀ. ಸ್ವಲ್ಪ ಕೊಡ್ತೀನಿ, ಯಾಕೆ ಗೊತ್ತಿಲ್ಲಲ್ಲ ನಮಗೆ. ಮೇಡಮ್ ತಾವು ಹೇಳಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಏನಿದ್ರೆ ಲಾಭ ಅನ್ಸುತ್ತೆ ನಿಮಗೆ? ನಮಗೆ ಹೇಳಿ. ಕ್ಯಾ ಮಾಲೂಮತ್ ಹೈ ಓಜ್ ಬೋಲ್. ನಮ್ಗೆ ಗೊತ್ತಿಲ್ಲ ಈ ಥರ ಮಾಡ್ತಾರೆ ಅಂತ ಬಂದರು ಸರ್ ಇಲ್ಲಿ. ಹೇಳಿ ಏನು ಅಂತ ಕ್ಲಿಯರ್ ಆಗಿ ಹೇಳಿ, ಯಾಕಂದ್ರೆ ಗೊತ್ತಾಗಬೇಕಲ್ವಾ. ತಾವು ಕೂಡ ಅಕೌಂಟ್ ಮಾಡಿಸ್ತಾ ಇದ್ದೀರಾ. ಸೊ ಇದ್ರ ಅಡ್ವಾಂಟೇಜ್ ಏನು ಅಂತ ಹೇಳಿ. ಏನು ಅಕೌಂಟ್ ಮಾಡಿ ದುಡ್ಡು ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಬಂದರೆ ಇಲ್ಲಿ ಅಷ್ಟೇ. ಅಂದರೆ ಯಾರು ಕೂಡ ಅಧಿಕೃತವಾಗಿ ಹೇಳಿಲ್ಲ ಇದೇ ಅಕೌಂಟ್ ಬರುತ್ತೆ ಹಿಂಗಾಗುತ್ತೆ. ಬಟ್ ಆದರೂ ತರಾತುರಿಯಲ್ಲಿ ಬಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಗಳು ಬಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಸಿಬ್ಬಂದಿಗಳು ಕೂಡ ಒಂಥರ ಆಶ್ಚರ್ಯಚಕಿತರಾಗ್ಬಿಟ್ಟಿದ್ದಾರೆ. ಏನು ಒಂದೇ ಸರಿ ಈ ರೀತಿ ಬರ್ತಾ ಇದ್ದಾರೆ. ಯಾವಾಗ ಬೇಕಾದ್ರೂ ಬಂದು ಅಕೌಂಟ್ ಮಾಡಿಸೋವಂಥ ಒಂದು ಅವಕಾಶ ಇದೆ. ಆದರೂ ಕೂಡ ಇಷ್ಟೊಂದು ಜನ ಬರ್ತಿರೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಷ್ಟೇ ನಮ್ಗೆ ಗೊತ್ತಿರೋದು ಅಷ್ಟೇ. ಸೊ ಒಟ್ಟಾರೆ ಕಳೆದ ಒಂದು 10 ದಿನದಿಂದಲೂ ಕೂಡ ಜನರಲ್ ಪೋಸ್ಟ್ ಆಫೀಸ್ ಏನು ಅಂಬೇಡ್ಕರ್ ವೀದಿ ವಿಧಾನಸೌಧ ಬಳಿ ಇರ್ತಕ್ಕಂಥ ಜನರಲ್ ಪೋಸ್ಟ್ ಆಫೀಸ್ ಬಳಿ ಜನರಂತೂ ಮುಗಿ ಬೀಳ್ತಾ ಇದ್ದಾರೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡೋದಕ್ಕೆ ತುದಿಗಾಲ ನಿಂತಿದ್ದಾರೆ. ಒಟ್ಟಾರೆ ಸಿಬ್ಬಂದಿ ಕೂಡ ಪ್ರಯತ್ನ ಮೀರಿ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲೆಲ್ಲ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಜನ ಇಷ್ಟೊಂದು ಮಟ್ಟದಲ್ಲಿ ಬಂದಿರೋದು ಒಂದು ರೀತಿ ಕಂಟ್ರೋಲ್ ಸಿಗದೆ ಹೋಗ್ತಿರುವಂತೂ ನಿಜಾನೇ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಕೊಟ್ಟಂಥ ಪ್ರಣಾಳಿಕೆಗಳನ್ನ ಯಾವ ರೀತಿ ಪೂರೈಕೆ ಮಾಡುತ್ತೆ ಅನ್ನೋದನ್ನು ಇನ್ನೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ಬೆಂಗಳೂರಿನ ಜನರಲ್ ಪೋಸ್ಟ್ ಆಫೀಸ್ನಲ್ಲಿ ಇಂಡಿಯಾ ಪೇಮೆಂಟ್ಸ್ ಬ್ಯಾಂಕನ್ನು ಓಪನ್ ಮಾಡೋದಕ್ಕೆ ಜನವೋ ಜನ, ಇಲ್ಲಿ ಸಿಬ್ಬಂದಿ ಕೂಡ ಹೈರಾಣ ಆಗ್ತಿದ್ದಾರೆ. ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ಆ ಒಂದು GPOನ ಒಳಭಾಗ ಇಲ್ಲಿರ್ತಕ್ಕಂಥ ಒಂದು ಸರದಿ ಸಾಲ ನೋಡ್ಬೋದು. ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು
ಒಂದು ಖಾತೆಯನ್ನು ತೆರೆಯೋದಕ್ಕಾಗಲಿ ಕೂಡ ಜನ ಮುಗಿ ಬೀಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವರಿಗೆ ಈ ಒಂದು ಬ್ಯಾಂಕ್ನ ಓಪನ್ ಮಾಡಿಕೊಡೋದಕ್ಕೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಹೈರಾಣಾಗ್ತಿದ್ದಾರೆ. ಸ್ಥಳೀಯ ಪೊಲೀಸರು ಕೂಡ ಇವರನ್ನು ನಿಯಂತ್ರಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆಯಿಂದಲೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇಲ್ಲಿ ಬಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಒಂದು ಖಾತೆಯನ್ನು ತೆರೆಯೋದಕ್ಕೆ ಇಲ್ಲಿ ಜನ ತುದಿಗಾಲ ನಿಂತಿದ್ದಾರೆ. ಏನಂತಂದರೆ ಈಗಾಗಲೇ ರಾಹುಲ್ ಗಾಂಧಿಯವರು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ 1 ವರ್ಷಕ್ಕೆ 1 ಲಕ್ಷ ರೂಪಾಯಿಗಳನ್ನು ಕೊಡ್ತೀರಿ ಮಹಿಳೆಯರಿಗೆ, ಕುಟುಂಬದ ಮುಖ್ಯಸ್ಥರಿಗೆ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿರೋದ್ರಿಂದ ಜನ ಈ ರೀತಿ ಮುಗಿ ಬೀಳ್ತಾ ಇದ್ದಾರೆ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಬರ್ತಿರೋಂಥ ಮಾಹಿತಿ. ಆದರೆ ಇದು ಯಾವುದೂ ಕೂಡ ಅಧಿಕೃತ ಅಲ್ಲ. ಯಾಕಂದರೆ ಇಲ್ಲಿರ್ತಕ್ಕಂಥ ಪೋಸ್ಟ್ ಒಂದು ಡಿಪಾರ್ಟ್ಮೆಂಟ್ ಕೂಡ ಹೇಳ್ತಾ ಇದೆ ಈ ರೀತಿ ಯಾವುದೇ ಒಂದು ಸ್ಕೀಮ್ಗಳಿಲ್ಲ. ಒಟ್ಟಿನಲ್ಲಿ ಒಂದು ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ನಮ್ಮಲ್ಲಿ ಅವಕಾಶ ಇದೆ. ಯಾರು ಬೇಕಾದ್ರೂ ಬಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ಕೊಬೋದು. ಈ ಒಂದು ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕನ್ನು ಕ್ರಿಯೇಟ್ ಮಾಡ್ಕೊಬೋದು. ಆದರೆ ಇಷ್ಟೊಂದು ಏಕಾಏಕಿ ಜನ ಈ ರೀತಿ ಬರ್ತಿರೋದ್ರಿಂದ ಸಿಬ್ಬಂದಿಗೆ ಇವರನ್ನು ಕಂಟ್ರೋಲ್ ಮಾಡೋದು ಕೂಡ ಕಷ್ಟ ಆಗ್ತದೆ. ಆದರೂ ಕೂಡ ನಮ್ಮ ಪ್ರಯತ್ನ ಮೀರಿ ನಾವು ಅಕೌಂಟನ್ನು ಸೃಷ್ಟಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀರಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನನ್ನ ಜೊತೆ ಇರ್ತಕ್ಕಂಥ ಒಬ್ಬರು ಜನನ ಮಾತಾಡ್ತಾ ಇದ್ದೀನಿ. ಮೇಡಮ್, ಈಗ ತಾವೆಲ್ಲರೂ ಕೂಡ ಕಾಯ್ತಾ ಇದ್ದೀರಾ. ಸೊ ಒಂದೇ ಬಾರಿಗೆ ಜನ ತುಂಬಾ ಕ್ರೌಡ್ ಆಗ್ತಾ ಇದೆ ಅಂತ. ಸೊ ತಾವು ಈ ಒಂದು ಅಕೌಂಟ್ನ ಯಾಕೆ ಸೃಷ್ಟಿ ಮಾಡ್ತಿದ್ದಾರೆ ಇಷ್ಟೊಂದು ತರಾತುರಿಯಲ್ಲಿ ಅಂತ? ಏನೋ 8,000 ಕೊಡ್ತಾರೆ ಅಂತ ಪೋಸ್ಟ್ನಲ್ಲಿ ಇದು ಮಾಡ್ತಾ ಇದ್ದಾರೆ, ಇಶ್ಯೂ ಮಾಡಿದ್ದಾರೆ. ಅದಕ್ಕೂ ಬಂದು ನಿಂತ್ಕೊಂಡಿದ್ದೀವಿ. ಅದು ಸಿದ್ದರಾಮಯ್ಯ ಏನೋ ಹೇಳಿದಾರಲ್ಲ, ಬಡವರಿಗೆ ಹೆಣ್ಮಕ್ಳಿಗೆ, ಅದಕ್ಕೆ ನಾವು ಇದು ಮಾಡ್ತಾ ಇದ್ದೀವಿ. ಅದು ಕಾಂಗ್ರೆಸ್. ತಾವು ಕೂಡ ಬಂದಿದ್ದೀರಾ ಅಕೌಂಟ್ ಕ್ರಿಯೇಟ್ ಮಾಡೋದಕ್ಕೆ. ತರಾತುರಿ ಅಂದರೆ ತುಂಬಾ ಜನ ಬಂದ್ಬಿಟ್ರು ಅಂತಕ್ಕಂಥದ್ದು ಈಗ ಸದ್ಯಕ್ಕೆ. ಬಟ್ ನೀವು ತರಾತುರಿಯಲ್ಲಿ ಯಾಕೆ ಎಷ್ಟು ಅಕೌಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದೀರಾ? ಯಾಕಂದರೆ ಸರ್ ಸ್ವಲ್ಪ ಕಷ್ಟಪಟ್ಟರೆ ನಮಗೇನು ಬರುತ್ತೆ. ಇವಾಗ ಏನೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇವಾಗ ಜನಗಳಿಗೆ ಏನು ಅವ್ರ ತೊಂದರೆ ಇದೆ ಅಂತ ಬರ್ತಾ ಇರೋದು. ಒಬ್ರಿಗೆ ತಿನ್ನೋಕ್ಕಿರತ್ತೆ, ಒಬ್ರಿಗೆ ಅದು ಸಿಲಿಂಡ್ರಿಗಿರತ್ತೆ, ಏನಕ್ಕೇನೋ ಅವ್ರಿಗೆ ಕಷ್ಟ ಇದೆ ಅಂತ ಅವ್ರವ್ರು ಬಂದು ಹೆಂಗೋ. ಇವಾಗ ಯಾರೂ ಅಷ್ಟೇ 1-2 ರೂಪಾಯಿ ಕೊಡಲ್ಲ ಸುಮ್ಮನೆ. ಇವಾಗ ಇಷ್ಟು 8,000 ಕೊಡ್ತಾರೆ ಅಂದರೆ ಅಂತ ಆಸೆ ಪಟ್ಕೊಂಡು ಎಲ್ಲರೂ ಬರ್ತಾ ಇದ್ದಾರೆ. ಅದು ನಾವು ಪಡ್ತಾ ಇರೋದು ಏನು ಫೇಕ್ ಇಲ್ಲ ಅಂತ, ನಾವು ಕಷ್ಟಪಟ್ಟಿರೋದಕ್ಕೆ ಇಲ್ಲ ಇದು ನಿಜವಾಗಿ ಮಾಡ್ತಾ ಇರೋದಂತ ಇದ್ದರೆ ಸ್ವಲ್ಪ ನಮಗೇನು ಸುಲಭ ಆಗತ್ತೆ. ಅವ್ರಿಗೇನು ಸ್ವಲ್ಪ ದೇವರು ನಮ್ಮೆಲ್ಲ ಚೆನ್ನಾಗಿ ಹೇಳಿ ಅಷ್ಟೇ ನಾವು ಬೇಳ್ಕೊಳ್ಳೋದು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಅಂದರೆ ರಾಹುಲ್ ಗಾಂಧಿಯವರು ಒಂದು ಆಶ್ವಾಸನೆ ಕೊಟ್ಟಿದ್ದರು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಅಂದರೆ ತಿಂಗಳಿಗೆ 8,000 ರೂಪಾಯಿಗಳನ್ನು ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡ್ತೀರಿ ಅಂತಕ್ಕಂಥ ಮಾತನ್ನು ಕೊಟ್ಟಿರೋದ್ರಿಂದ ಈ ಒಂದು ಇಂಡಿಯಾ ಪೇಮೆಂಟ್ಸ್ ಪೋಸ್ಟ್ ಬ್ಯಾಂಕ್ ಇದ್ದರೆ ನಮಗೆ ಹಣ ಸುಲಭವಾಗಿ ಸಿಗುತ್ತೆ, DBT ಮುಖಾಂತರ ಬೇಗ ತಲುಪುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈಗ ಜನರು ಬಂದು ಇಲ್ಲಿ ಸರತಿ ಸಾಲಲ್ಲಿ ಮುಗಿಬಿದ್ದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಅಮ್ಮ, ತಾವು ಕೂಡ ಬಂದಿದ್ದೀರಾ. ಸೊ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ, ಏನಿದ್ರೆ ಅಡ್ವಾಂಟೇಜು? ಇಷ್ಟೊಂದು ತರಾತುರಿಯಲ್ಲಿ ಯಾಕೆ ಮಾಡ್ತಾ ಇದ್ದೀರಾ ಅಂತ? ನಾನು ಗೊತ್ತಿಲ್ಲ ರೀ. ಸ್ವಲ್ಪ ಕೊಡ್ತೀನಿ, ಯಾಕೆ ಗೊತ್ತಿಲ್ಲಲ್ಲ ನಮ್ಗೆ. ಮೇಡಮ್ ತಾವೇಳಿ ಅಕೌಂಟ್ ಕ್ರಿಯೇಟ್ ಮಾಡ್ತಾ ಇದ್ದೀರಾ. ಸೊ ಏನಿದ್ರೆ ಲಾಭ ಅನ್ಸುತ್ತೆ ನಿಮಗೆ? ನಮಗೆ ಹೇಳಿ. ಕ್ಯಾ ಮಾಲೂಮತ್ ಹೈ ಓಜ್ ಬೋಲ್. ನಮ್ಗೆ ಗೊತ್ತಿಲ್ಲ ಈ ಥರ ಮಾಡ್ತಾರೆ ಅಂತ ಬಂದರು ಸರ್ ಇಲ್ಲಿ. ಹೇಳಿ ಏನು ಅಂತ ಕ್ಲಿಯರ್ ಆಗಿ ಹೇಳಿ, ಯಾಕಂದ್ರೆ ಗೊತ್ತಾಗಬೇಕಲ್ವಾ. ತಾವು ಕೂಡ ಅಕೌಂಟ್ ಮಾಡಿಸ್ತಾ ಇದ್ದೀರಾ. ಸೊ ಇದ್ರ ಅಡ್ವಾಂಟೇಜ್ ಏನು ಅಂತ ಹೇಳಿ. ಏನು ಅಕೌಂಟ್ ಮಾಡಿ ದುಡ್ಡು ಬರ್ತಾರೆ ಅಂತ ಹೇಳಿದ್ರು, ಅದಕ್ಕೆ ಬಂದರೆ ಇಲ್ಲಿ ಅಷ್ಟೇ. ಅಂದರೆ ಯಾರು ಕೂಡ ಅಧಿಕೃತವಾಗಿ ಹೇಳಿಲ್ಲ ಇದೇ ಅಕೌಂಟ್ ಬರುತ್ತೆ ಹಿಂಗಾಗುತ್ತೆ. ಬಟ್ ಆದರೂ ತರಾತುರಿಯಲ್ಲಿ ಬಂದು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಜನಗಳು ಬಂದು ಅಕೌಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಸಿಬ್ಬಂದಿಗಳು ಕೂಡ ಒಂಥರ ಆಶ್ಚರ್ಯಚಕಿತರಾಗ್ಬಿಟ್ಟಿದ್ದಾರೆ. ಏನು ಒಂದೇ ಸರಿ ಈ ರೀತಿ ಬರ್ತಾ ಇದ್ದಾರೆ. ಯಾವಾಗ ಬೇಕಾದ್ರೂ ಬಂದು ಅಕೌಂಟ್ ಮಾಡಿಸೋವಂಥ ಒಂದು ಅವಕಾಶ ಇದೆ. ಆದರೂ ಕೂಡ ಇಷ್ಟೊಂದು ಜನ ಬರ್ತಿರೋದ್ರಿಂದ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ ಅಂತ. ಅದೆಲ್ಲ ನಮ್ಗೆ ಗೊತ್ತಿಲ್ಲ. ಅಷ್ಟೇ ನಮ್ಗೆ ಗೊತ್ತಿರೋದು ಅಷ್ಟೇ. ಸೊ ಒಟ್ಟಾರೆ ಕಳೆದ ಒಂದು 10 ದಿನದಿಂದಲೂ ಕೂಡ ಜನರಲ್ ಪೋಸ್ಟ್ ಆಫೀಸ್ ಏನು ಅಂಬೇಡ್ಕರ್ ಬೀದಿ ವಿಧಾನಸೌಧ ಬಳಿ ಇರ್ತಕ್ಕಂಥ ಜನರಲ್ ಪೋಸ್ಟ್ ಆಫೀಸ್ ಬಳಿ ಜನರಂತೂ ಮುಗಿ ಬೀಳ್ತಾ ಇದ್ದಾರೆ. ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕನ್ನು ಕ್ರಿಯೇಟ್ ಮಾಡೋದಕ್ಕೆ ತುದಿಗಾಲ ನಿಂತಿದ್ದಾರೆ. ಒಟ್ಟಾರೆ ಸಿಬ್ಬಂದಿ ಕೂಡ ಪ್ರಯತ್ನ ಮೀರಿ ಅಕೌಂಟನ್ನು ಕ್ರಿಯೇಟ್ ಮಾಡೋದಕ್ಕೆ ಇಲ್ಲೆಲ್ಲ ಕೂಡ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಜನ ಇಷ್ಟೊಂದು ಮಟ್ಟದಲ್ಲಿ ಬಂದಿರೋದು ಒಂದು ರೀತಿ ಕಂಟ್ರೋಲ್ ಸಿಗದೆ ಹೋಗ್ತಿರುವಂತೂ ನಿಜಾನೇ. ಕ್ಯಾಮ್ರಾ ಪರ್ಸನ್ ಹರೀಶ್ ಜೊತೆ ಲಕ್ಷ್ಮೀ ನರಸಿಂಹ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.